ಹುಚ್ಚ ಬರ್ತೀಯಾ ಮಾಲ್ ಕೆಳಗಡೆ ಮಾಡೋಣ ಬಿಡು. ಸ್ಮೈಲ್ ಮಾಡು ಲಡ್ಡು. ಯಾಕಮ್ಮ? ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಯುವನ್ ಕನ್ನಡ ವ್ಲಾಗ್. ಯಾರ್ಯಾರು ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನಿವತ್ತು ನನ್ನ ಮಗನಿಗೆ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇವತ್ತು ಅವನಿಗೆ ಕೊಡುವ ಡ್ರೆಸ್ ಹಾಕಿಸ್ತಾ ಇದ್ದೀನಿ. ಈ ಡ್ರೆಸ್ಸು ಈ ಫೋಟೋಶೂಟ್ ಮಾಡಬೇಕಾದ್ರೆ ನನಗೆ ನನ್ನ ಮಗ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಮತ್ತು ನನ್ನ ತಂಗಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ನಾವಿಬ್ಬರು ನಾನು ನನ್ನ ತಂಗಿ ಸೇರಿಸಿ ನನ್ನ ಮಗನಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿದೆ. ಆ್ಯಂಡ್ ನನ್ನ ತಂಗಿ ಹೆಲ್ಪ್ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಆದ್ದರಿಂದ ನನ್ನ ತಂಗಿ ಹೆಲ್ಪ್ ತೊಗೊಂಡಿದ್ದೀನಿ. ಮತ್ತು ಅವಳು ನನ್ನ ಮಗನ ಚಿಕ್ಕದ್ರಿಂದನೂ ಮಂತ್ಲಿ ಫೋಟೋಶೂಟೆಲ್ಲ ಇವಳೇ ಮಾಡ್ತಾಯಿದ್ದು. ಫೋಟೋಸು ಮತ್ತು ವೀಡಿಯೋಸ್ ಇದ್ರ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಚೆನ್ನಾಗಿ ಓನಾಗಿ ಕೂಡ ಕ್ರಿಯೇಟ್ ಮಾಡ್ತಾಳೆ. ಸೊ ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಏನ್ರಿ ಮೀಡಿಯಾ ಗಾನುನ್ಗೆ ಮಾಮುಂದ ನಮ್ ಗಾನುನ್ ಕೊಡುವಂತ. ಮಕ್ಕಳಿಗೆ ಫೋಟೋಶೂಟ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವ್ರ ಮೂಡ್ ಹೇಗಿರುತ್ತೆ, ಅವ್ರು ಯಾವ ಥರ ಆಡ್ತಿರ್ತಾರೆ ಅದ್ರ ಮೇಲೆ ನಾವು ಅವ್ರ ಜೊತೆ ಆಡಬೇಕಾಗುತ್ತೆ. ಅವ್ರು ಹೇಳಿದ ಮಾತು ನಾವು ಕೇಳಬೇಕಾಗುತ್ತೆ. ಇಲ್ಲಿ ನನ್ನ ಮಗ ನೀಟಾಗಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಲಿಪ್ ಬಾಮ್ ಕೊಟ್ಟಿದ್ದೀವಿ. ಇವತ್ತು ಫುಲ್ ವೀಡಿಯೋ ಎಲ್ಲ ಲಿಪ್ ಬಾಮ್ ಮೇಲೆ ಡಿಪೆಂಡ್ ಆಗಿದೆ ಫೋಟೋಶೂಟು. ಸೊ ಆ ಲಿಪ್ ಬಾಮ್ನ ಇಟ್ಕೊಂಡು ಇವತ್ತು ನಾವು ನನ್ನ ಮಗನ ಯಾವ ಥರ ಆಡಿಸ್ತೀವಿ, ಅವ್ನು ನಮ್ಮನ್ನ ಯಾವ ಥರ ಆಡಿಸ್ತಾನೆ ನೋಡೋಣ. ನಾನು ಹೆತ್ತ ಮಗನ ಅಯ್ಯೋ ಇಲ್ಲಿ ನನ್ನ ತಂಗಿ ನನ್ನ ಮಗನಿಗೆ ಪ್ರಿಪೇರ್ ಮಾಡ್ತಾ ಇದ್ದಾಳೆ, ಯಾವ ಥರ ಫೋಟೋ ತೆಗೆಸ್ಕೋಬೇಕು, ಯಾವ ಥರ ನಾನು ಹೇಳಿದ ಮಾತು ಕೇಳಬೇಕು ಅಂತ. ಬಿಡು ಕೈನಾ, ಕೈ ಬಿಡು. ಹಿಂಗ ಹಾಕೋ, ಹಿಂಗೆ ಸ್ಮೈಲ್ ಪ್ಲೀಸ್. ನಗೋ. ಅದನ್ನ ಬಿಡಲಡ್ಡು ಪಾಪು, ಇದನ್ನೆಲ್ಲ ಬಿಡಬೇಕು, ಇಲ್ಲಾಂದ್ರೆ ನೀಟಾಗಿ ಬರಲ್ಲ. ಅದು ಬಟ್ಟೆ ಹಾಳು ಮಾಡ್ತೀನಿ ನೋಡು. ತಿರ್ಗಿ ಕಡೆ ಬೈ ಕಡೆ ಈ ಕಡೆ ಬಾ. ನೀನು ಅಷ್ಟು ಆ ಕಡೆಗೆ ಹೋಗು. ನಿಂಗೆ ಬೇಕು ಅಂದ್ರೆ ಹಿಂಗೆ ಯಾಕೋ, ಹಿಂಗೆ ಯಾಕೋ, ಒಂದು ಕೈ ಬಿಡು. ಆ ಕಡೆಗೆ ನೋಡು. ಮಾಮ ಬರ್ತಾನೆ ಈಗ. ಚಾಕಿ ಆಮೇಲೆ ಬಿಸ್ಕೆಟು. ಇಲ್ಲಿ ಬೇಡ ಇದು, ನಿಂಗೆ ಬೇಡ ಇದು, ನಾನು ಹಾಕೋತೀನಿ ಹೋಗು. ಮತ್ತೆ ಬಾಯ್ ನಿಂಚು ಸುಮ್ಮನೆ ಸ್ಮೈಲ್ ಮಾಡು. ಅದು ಗೊತ್ತಾ? ಇಲ್ಲಿ ನೋಡ್ಲಡು ನೀನು. ತೋರಿಸು, ಎರಡಂತೆ ತೋರಿಸು. ಎಲ್ಲರೂ ಕೂರಿಸ್ಬೇಕಲ್ಲ. ಕೆಂಪಟ್ಟೆ ಅಂತ ಕೆಲಸ. ಕ್ಯಾಮ್ರಾ ನೋಡು, ಮೊಬೈಲ್ ನೋಡು, ಮ್ಯಾಕ್ ನೋಡು, ನಾಲ್ಗೆ ಆಡ್ಸ್ಬಿಟ್ಟು ಮೇಲೆ ನೋಡ್ತಾರೆ. ಇಲ್ಲಿ ನೋಡ್ ಲಡ್ಡು, ದೊಡ್ಡ ಲಿಪ್ಸ್ಟಿಕ್ ಕೊಡ್ತೀನಿ ನೋಡು. ಲಿಪ್ಸ್ಟಿಕ್ ಹಾಕೋತೀನಿ, ದೊಡ್ಡ ಕೊಡ್ತೀನಿ ನೋಡು. ದೊಡ್ಡ ಲಡ್ಡು ತಗೊಳ. ಚಾಕಿ ಅಂದ. ಇಲ್ಲಿಗೆ ಬಾ, ಇಲ್ಲಿಗ ನಡ್ಕೊಂಡು ಬಾ. ಇವಾಗ ತಡಿ, ನಿಧಾನ ನಡ್ಕೊ ಬಾ. ನಡ್ಕೊಂಡು ಬಾ. ಈಗ ನಡ್ಕೊ ಬಾ. ಹಿಂಗೆ ನಡ್ಕೊಂಡು ಬಾ. ನಡ್ಕೊಂಡು ಬಾ ಹಿಂಗೆ. ಹಿಂಗೆ ನಡ್ಕೊಂಡು ಬರಬೇಕು.
ಹಂಗ್ ನಡ್ಕೊ ಬಾ ಈಗ ಈಗ ಬಾ ನಡ್ಕೊಂಡು ಬಾ. ಇಲ್ಲಿ ಬಾಯಿ ಇಲ್ಲಿ ಬಾಯಿ ಇಲ್ಲಿ ಬಾಯಿ. ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಾಗ ಮನೆ ಕಳ್ತಿದ ಹೋಗಿದ್ ಯಾಕಷ್ಟ ನಮ್ಗೆ ಹಿಂಗ ಅಯ್ಯೋ ಅನ್ನಿಸ್ತೀಯೋ ಅಯ್ಯೋ ಕೇಟಾಗ ಮನೆ ಕಳಕ್ ಹೋಗ್ಬಿಡಲ್ವಲ್ಲ. ಇದಾಗೋ. ಹಾಂ ರೆಡಿ ಸ್ಟಡಿ. ಈ ಕಡೆಗೆ ಬಾ ಲಡ್ಡು, ಈ ಕಡೆ ಬಾ ಚೂರು, ಈ ಕಡೆ ಬನ್ನಿ, ಈ ಕಡೆ ಈ ಕಡೆ ಈ ಕಡೆ ಕಡೆಗೆ ಹಿಂದಕ್ಕೆ ಹೋಗು, ಹಿಂದೆ 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 ಈ ಕಡೆ ಬಾ. ಬಾ ಇವಾಗ ಓಡಿ ಬಾ ಓಡಿ ಬಾ ಲಡ್ಡು. ಎಕಡೆ ಎಲ್ಲ ಓಡಿ ಬಂದ. ಇನ್ನೊಂದ್ಸತಿ ಹೋಗು, ಇನ್ನೊಂದ್ಸತಿ ಬಂದೆ. ಈಗ ಚಿಕ್ಕಿ ಲೊಕೇಶನ್ ಚೇಂಜ್ ಮಾಡಿದ್ದಾಳೆ. ಕಲ್ ಮೇಲೆ ಕೂರಿಸಿದಾಳೆ ಚಿಕ್ಕಿ. ಲಡ್ಡು ನಿಧಾನ ಬಿದ್ದಿ ಕಣ್ ಲಡ್ಡು. ಅದು ಬಿಡು ಬಟ್ಟೆನ ಅದು. ಹ್ಞೂ ಹೋಗಿಬಿರು ಒಂದು ನಿಮಿಷ. ಹ್ಞೂ ಹಾಕಿಬಿರು. ಅಲ್ಲಿ ನೋಡಿ ಚಿಕ್ಕಿ ನೋಡು ಫಸ್ಟು. ಲಡ್ಡು ಇಲ್ಲಿ ನೋಡಿ ಲಡ್ಡು. ಪಾಪು ಆಮೇಲೆ ಲಡ್ಡು ನೋಡಿ ಒಂದ್ಸಲ ನೋಡಿದೆ. ಈಗ ನೋಡಿ ಇಲ್ಲಿ ಕಳಿಸಿ ನೋಡಿ. ಆಯ್ತಾ ಬಲ್ಲ ಹೇಳ್ಕೊತಲ್ಲ ಮೇಲೆ ಹೋಗೋಣ. ಪಾಪ ಏ ಗಲೀಜ್ ಆಗ್ಬಿಟ್ಟು. ಇಲ್ಲಿ ತಿಳ್ಕೊಳ್ಳಿ ಅದೆಲ್ಲ ಕೆರಿ ಬಾಟ್ಲು ಹೊಡಿತೀನಿ ತಿಳ್ಕೊಳ್ಳಿ. ಅಲ್ಲ ಚಿಕನ್ ಅಲ್ಲಿ ಬಂದು ಏನು ಬಿಸಿಲು ಬಾ ಹೋಗೋಣ ಸಾಕು. ಮಕ್ಕಳು ದಿನ ಮಲ್ಗೋದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ಮತ್ತೆ ಒಂದ್ಸತಿ ನಿಂತ್ಕೊಂಡೆ, ಒಂದೇ ಸತಿ ನಿಂತ್ಕೊ. ಇಲ್ಲಿ 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 ಇಲ್ಲ ನಿಂತ್ಕೊ, ಇಲ್ಲ ನಿಂತ್ಕೊ, ಇಲ್ಲ ನಿಂತ್ಕೊ. ಆಯ್ತು ಕೊಡ್ತೀನಿ ನಿಂತ್ಕೊ, ಕೊಡ್ತೀನಿ ನಿಂತ್ಕೊ. ಇಲ್ಲ ನಿಂತ್ಕೊ, ಇಲ್ಲ ನಿಂತ್ಕೊ, ಇಲ್ಲಿ ಹಂಗೆ ಸ್ಮೈಲ್. ಹುಚ್ಚೆ ಬತ್ತಿದ್ಯಾ? ಈಗ ಆಮೇಲೆ ನೋಡಿ ಮೊಬೈಲ್ ನೋಡು. ಇಲ್ಲ ಬೇಡ ಬೇಡ ಕೊಡ್ತೀನಿ, ಕೊಡ್ತೀನಿ. ಸ್ಮೈಲ್ ಮಾಡು ಚಿಕ್ಕಿ. ಸುಮ್ಮನೆ ಹಂಗೆ ಸ್ಮೈಲ್ ಮಾಡೋದು ನಾ ಮಾಮೂಲಿ. ವಾಯ್ ನನಗಿದ್ರ ಒಂಥರ ಸಂತೋಷ. ಹೋಗ್ಬೇಡ ನಿಂತ್ಕೊಂಡು ಬಾ. ಆಮೇಲೆ ಐಸ್ ಕ್ರೀಮು, ಆಮೇಲೆ ಬಿಡೋದು ಬಿಟ್ಬಿಡು ಮನೆ ಕೇಳಿಸ್ಕೊ. ಏನು ಕೊಡ್ತೀನಿ? ಬಿಸ್ಕಿಟು, ಡೈರಿ ಮಿಲ್ಕು, ಚಾಕ್ಲೇಟು, ಚಿಚ್ಚಿ, ಇನ್ನೇನು ಬೇಕು? ಕಾಲು ಸೊಪ್ಪು, ಕಾಲು ಸೊಪ್ಪು, ಕೈ ಸೊಪ್ಪು, ಚಿಕ್ಕಿ ಎಲ್ಲ ಕೊಡಿಸ್ತಾರೆ. ಮುಗಿತಾ? ಇಲ್ಲಿ ಇಲ್ಲಿ ಲಡ್ಡಣ್ಣ ಇಲ್ಲಿ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ? ಹಾ ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ಈ ಮಕ್ಕಳ ಜೊತೆ ಫೋಟೋ ಶೂಟ್ ಮಾಡೋಕ್ಕೆ ನಾವೂ ಮಕ್ಕಳಾಗ್ಬಿಟ್ವಿ. ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಸಂಜೆ 5 ಗಂಟೆ ಆದ್ರೂ ಮುಗಿಲಿಲ್ಲ. ಆಮೇಲೆ ನನ್ನ ತಮ್ಮ ಬಂದ. ನನ್ನ ತಮ್ಮನ ಜೊತೆ 1-2 ಫೋಟೋ ತೆಗೆಸ್ಕೊಂಡು ಆಮೇಲೆ ನನ್ನ ತಮ್ಮ ಅವನನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಹತ್ರ ಊದಿಸ್ಕೊಂಡು ಮುಕ್ಕೊಂಡು ಬರ್ತಾ ಇದ್ದಾನೆ. ಯಾಕಮ್ಮ ಲೇ ಬೋಡ ಅಳ್ಬೇಡ್ವೋ. ಮೊದ್ಲೇ ನಿಮ್ಮ ಅವ್ವ ನಂಗೆ ಊಟ ಹಾಕಲ್ಲ, ಅದ್ರಲ್ಲಿ ನೀನ್ ಬೇರೆ ಈ ರೇಂಜಿಗೆ ಅಳ್ತಾ ಇದೆಯಾ. ಇವಾಗ ನಾನು ಏನ್ ಕೇಳಿದೆ? ಆಗಿತ್ತು ಈ ದಿನ ವ್ಲಾಗ್. ಕೊನೆಯಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು.